ನಮಸ್ತೆ ವೀಕ್ಷಕರೇ, ಈ ದಿನ ನಕ್ಷತ್ರಗಳ ಅನುಸಾರವಾಗಿ ಯಾವ ದೈವ ಸ್ವರೂಪದ ರುದ್ರಾಕ್ಷವನ್ನು ಧರಿಸಬೇಕು ಹಾಗೂ ಇದರ ಫಲಗಳನ್ನು ತಿಳಿಯೋಣ. ಏಕಮುಖಿ ರುದ್ರಾಕ್ಷಿ ನಿಜವಾದ ರುದ್ರ ಸ್ವರೂಪವನ್ನು ಹೊಂದಿರುತ್ತದೆ. ಇದರ ಫಲಗಳು ಬ್ರಹ್ಮಹತ್ಯ ದೋಷವನ್ನು ನಿವಾರಣೆಗೊಳಿಸುತ್ತದೆ. ಕೃತಿಕ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. ದ್ವಿಮುಖಿ ರುದ್ರಾಕ್ಷವು ಅರ್ಧನಾರೀಶ್ವರನ ಸ್ವರೂಪವಾಗಿದ್ದು ಎಲ್ಲ ಪಾಪಗಳಿಗೆ ಪರಿಹಾರ ನೀಡುತ್ತದೆ. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರು ಈ ರುದ್ರಾಕ್ಷಿಯನ್ನು ಧರಿಸಬೇಕಾಗುತ್ತದೆ. ತ್ರಿಮುಖಿ ರುದ್ರಾಕ್ಷವು ಅಗ್ನಿ ಸ್ವರೂಪವನ್ನು ಹೊಂದಿದ್ದು ನರಹತ್ಯ ದೋಷವನ್ನು ತಡೆಗಟ್ಟುತ್ತದೆ. ಧನಿಷ್ಠ, ಚಿತ್ತ, ಮೃಗಶಿರ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕು. ಚತುರ್ಮುಖಿ ರುದ್ರಾಕ್ಷವು ಬ್ರಹ್ಮಸ್ವರೂಪವನ್ನು ಹೊಂದಿದ್ದು ನರಹತ್ಯ ದೋಷವನ್ನು ವಿಮೋಚನೆಗೊಳಿಸುತ್ತದೆ. ಪುಷ್ಯ, ಜ್ಯೇಷ್ಠ, ರೇವತಿ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. ಪಂಚಮುಖಿ ರುದ್ರಾಕ್ಷವು ಕಾಲಾಗ್ನಿ ರುದ್ರ ಸ್ವರೂಪವನ್ನು ಹೊಂದಿದ್ದು ವಿಷದ ಭಯವನ್ನು ನಿವಾರಣೆಗೊಳಿಸುತ್ತದೆ. ವಿಶಾಖ, ಪೂರ್ವಭಾದ್ರ, ಪುನರ್ವಸು ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕು. ಷಣ್ಮುಖಿ ರುದ್ರಾಕ್ಷವು ಷಣ್ಮುಖನ ಸ್ವರೂಪ ಹೊಂದಿದ್ದು ದುರಂತಗಳನ್ನು ತಡೆಗಟ್ಟುತ್ತದೆ. ಪೂರ್ವ ಫಾಲ್ಗುಣಿ, ಭರಣಿ, ಪೂರ್ವಾಷಾಢ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕು. ಸಪ್ತಮುಖಿ ರುದ್ರಾಕ್ಷವು ಮನ್ಮಥನ ಸ್ವರೂಪವಾಗಿದ್ದು ಕಳ್ಳತನವನ್ನು ತಡೆಗಟ್ಟುತ್ತದೆ. ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. ಅಷ್ಟಮುಖಿ ರುದ್ರಾಕ್ಷವು ವಿಘ್ನೇಶ್ವರನ ಸ್ವರೂಪ ಹೊಂದಿದ್ದು ಸರ್ವ ವಿಘ್ನಗಳನ್ನು ನಿವಾರಣೆಗೊಳಿಸುತ್ತದೆ. ಶತಭಿಷ, ಸ್ವಾತಿ, ಆರಿದ್ರ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. ನವಮುಖಿ ರುದ್ರಾಕ್ಷವು ಕಾಲಭೈರವನ ಸ್ವರೂಪವಾಗಿದ್ದು ಬ್ರಹ್ಮಹತ್ಯ ಪಾಪ ನಿವಾರಣೆಯಾಗುತ್ತದೆ. ಅಂದರೆ ಪಂಚಮಹಾಪಾತಕಗಳಲ್ಲಿ ಒಂದು ಎನ್ನಲಾಗುತ್ತದೆ. ಅಶ್ವಿನಿ, ಮಾಘ, ಮೂಲ ನಕ್ಷತ್ರದವರು ಈ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ. ದಶಮುಖಿ ರುದ್ರಾಕ್ಷವು ವಿಷ್ಣುವಿನ ಸ್ವರೂಪ ಹೊಂದಿದ್ದು ಭೂತಮಂತ್ರ, ಸರ್ಪಗಳ ದೋಷಗಳನ್ನು ನಿವಾರಣೆಗೊಳಿಸುತ್ತದೆ. ಏಕಾದಶಮುಖಿ ರುದ್ರಾಕ್ಷವು ಏಕದಶ ರುದ್ರನ ಸ್ವರೂಪ ಹೊಂದಿದ್ದು 1000 ಅಶ್ವಮೇಧ ಫಲವನ್ನು ಕೊಡುತ್ತದೆ. ದ್ವಾದಶಮುಖಿ ರುದ್ರಾಕ್ಷವು ದ್ವಾದಶ ಆದಿತ್ಯನ ಸ್ವರೂಪ ಹೊಂದಿದ್ದು ಅಶ್ವಮೇಧ ಫಲ ದೊರೆಯುತ್ತದೆ. ತ್ರಯೋದಶಿ ರುದ್ರಾಕ್ಷಿಯು ಕಾರ್ತಿಕೇಯನ ಸ್ವರೂಪ ಹೊಂದಿದ್ದು ಸರ್ವಶಕ್ತಿಯನ್ನು ಸಿದ್ಧಿಸುತ್ತದೆ. ಚತುರ್ದಶಮುಖಿ ರುದ್ರಾಕ್ಷವು ಶಿವನ ಸ್ವರೂಪ ಹೊಂದಿದ್ದು ದೇವತಾ ಕಾರ್ಯಗಳನ್ನು ಮಾಡಿಸುತ್ತದೆ. ಪಂಚದಶಮುಖಿ ರುದ್ರಾಕ್ಷವು ಪಶುಪತಿನಾಥನ ಸ್ವರೂಪವಾಗಿದ್ದು ಚರ್ಮರೋಗವನ್ನು ತಡೆಗಟ್ಟುತ್ತದೆ. ಷೋಡಶಮುಖಿ ರುದ್ರಾಕ್ಷವು ದುರ್ಗಾಮಾತೆಯ ಸ್ವರೂಪವಾಗಿದ್ದು ದೇವಿಯ ಅನುಗ್ರಹದ ಅಂಶವನ್ನು ಪಡೆಯುತ್ತಾನೆ. ಸಪ್ತಮುಖಿ ರುದ್ರಾಕ್ಷವು ವಿಶ್ವಕರ್ಮನ ಸ್ವರೂಪ ಹೊಂದಿದ್ದು ಅದೃಷ್ಟಪ್ರದಾಯಕವಾಗುತ್ತದೆ. ಅಷ್ಟಾದಶಮುಖಿ ರುದ್ರಾಕ್ಷವು ಭೂದೇವಿ ಸ್ವರೂಪವಾಗಿದ್ದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಖಂಡವಾದ ಶಕ್ತಿ ದೊರೆಯುತ್ತದೆ. ಊನವಿಶಾಂತಿಮುಖಿ ರುದ್ರಾಕ್ಷವು ನಾರಾಯಣ ಸ್ವರೂಪ ಹೊಂದಿದ್ದು ಅಷ್ಟೈಶ್ವರ್ಯವನ್ನು ಒದಗಿಸಿಕೊಡುತ್ತದೆ. ವಿಶಂತಿಮುಖಿ ರುದ್ರಾಕ್ಷವು ಬ್ರಹ್ಮ ಸ್ವರೂಪ ಹೊಂದಿದ್ದು ನಿಗೂಢ ಶಕ್ತಿಗಳ ಭಯದ ತಡೆಗಟ್ಟುವಿಕೆಯನ್ನು ಒಳಗೊಂಡಿರುತ್ತದೆ. ಏಕವಿಶಾಂತಿಮುಖಿ ರುದ್ರಾಕ್ಷವು ಕುಬೇರ ಸ್ವರೂಪ ಹೊಂದಿದ್ದು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಕೊಡುತ್ತದೆ. ಗೌರೀಶಂಕರ ರುದ್ರಾಕ್ಷವು ಪಾರ್ವತಿ ಪರಮೇಶ್ವರನ ಸ್ವರೂಪವಾಗಿದ್ದು ಸಂಪೂರ್ಣ ಸೌಭಾಗ್ಯ, ಕೀರ್ತಿ ದೊರೆಯುತ್ತದೆ. ಇನ್ನು ನಾಗರುದ್ರಾಕ್ಷವು ಆದಿಶೇಷನ ಸ್ವರೂಪವಾಗಿದ್ದು ಸರ್ಪದೋಷ ನಿವಾರಣೆಗೊಳಿಸುತ್ತದೆ. ಇನ್ನು ಬ್ರಹ್ಮ ರುದ್ರಾಕ್ಷವು ಬ್ರಹ್ಮದೇವತೆಯ ಸ್ವರೂಪ ಹೊಂದಿದ್ದು ವಿಶ್ವಗೌರವ ಚಕ್ರವನ್ನು ಅನ್ವಯಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ.